Hi guys, welcome to Toss and Talk. Back to the channel. South Africa versus New Zealand ಸೆಮಿಫೈನಲ್ಸ್ ಒನ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಈ ಗೇಮ್ ಡಿಸ್ಕಷನ್ ಶುರು ಮಾಡೋದಕ್ಕಿಂತ ಮುಂಚೆ ನಂಗೆ ಸೆಮಿಫೈನಲ್ಸ್ ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ಅಂದರೆ ಒಂದೇ ಒಂದು ಗ್ಯಾಪ್ಕ ಬರೋದು. 2015 ODI ವರ್ಲ್ಡ್ ಕಪ್ಪಲ್ಲಿ ನ್ಯೂಜಿಲೆಂಡ್ ಅವ್ರು ಡಾಮಿನೇಟ್ ಮಾಡ್ತಾರೆ. ಬ್ರೆಂಡನ್ ಮೆಕಲಮ್ಮು ಚೇಸಿಂಗ್ ಅಂತ ಬಂದಾಗ ಫಸ್ಟ್ 5 ಓವರ್ಸಲ್ಲೇ ಗೇಮ್ನೇ ತಿರುಗಿಸ್ಬಿಡ್ತಾರೆ. ಸೊ ಅದಾಗ ಸೋತಾದ್ಮೇಲೆ ಸೌತ್ ಆಫ್ರಿಕಾದವರು ABD, ಸ್ಟೇಯ್ನು, ಹಶೀಮ್ ಅಮ್ಲಾ ಇವರೆಲ್ಲ ಈಗಲೂ ಗ್ಯಾಪ್ಕ ಇದೆ. ಗ್ರೌಂಡ್ಸಲ್ಲಿ ಅಳ್ತಾ ಹೋಗಿದ್ದ ಸೀನ್ಸು ಅದೆಲ್ಲ ಈಗಲೂ ಒಂಥರ ಕಣ್ಮುಂದೆ ಬಂದು ಹೋಗುತ್ತೆ ಸೆಮಿಫೈನಲ್ಸ್ ಅಂದ ತಕ್ಷಣ. ಬಟ್ ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಫಾರ್ಮ್ಯಾಟ್ ಡಿಫ್ರೆಂಟ್ ಅಷ್ಟೇ. ಅದು ODI, ಇದು T20. ಬಟ್ ನಾಳೆ ಯಾವ ಥರ ಸೀನ್ಸ್ ಆಗುತ್ತೆ ನೋಡಬೇಕು. ಹೋಪ್ ಮ್ಯಾಚ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಈ ಗೇಮ್ ಡಿಸ್ಕಷನ್ ಬಗ್ಗೆ ಬರೋಣ. ಮ್ಯಾಚ್ ನಡೀತಿರೋ ವೆನ್ಯೂ ಬಂದುಬಿಟ್ಟು ಈಡನ್ ಗಾರ್ಡನ್ಸಲ್ಲಿ ನಾಳೆ ಈವ್ನಿಂಗ್ 7 o'clockಗೆ. ಸೊ ಈ ಪಿಚ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಲಾಸ್ಟ್ ಗೇಮ್ನ ಸ್ವಲ್ಪ ಪಕ್ಕಕ್ಕೆ ಕೇಳೋಣ. ಯಾಕಂದರೆ ನಾನು ಲಾಸ್ಟ್ ಗೇಮ್ ಪ್ರಿವ್ಯೂದಲ್ಲೇ ಹೇಳಿದ್ದಂಗೆ ಇವಾಗ ವೆಸ್ಟ್ ಇಂಡೀಸ್ ಅವ್ರು ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು 192+ ಹೊಡೆದ್ರೂ ನಮ್ಮವ್ರು ಬಂದು ಚೇಸ್ ಮಾಡ್ತಾರೆ. ಅವ್ರು ಬೌಲಿಂಗ್ ಅಷ್ಟಿಲ್ಲ ಅಂತ. ಸೊ ಲಾಸ್ಟ್ ಗೇಮ್ ಬಗ್ಗೆ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಈ ಪಿಚ್ ಯೂಶಲಿ ಹೆಂಗಿದೆ ಅಂದರೆ ಇತ್ತೀಚೆಗೆ ಈಡನ್ ಗಾರ್ಡನ್ಸ್ ಅಂತ ಬಂದಾಗ ಬಾಲು ತಿರುಗ್ತಾ ಇಲ್ಲ ಸ್ಪಿನ್ನರ್ಸಿಗೆ, ಬಟ್ ನಿಂತು ಬರ್ತಾ ಇದೆ ಅದೊಂದು. ಆ್ಯಂಡ್ ಇನ್ನೊಂದು ಏನಂದರೆ ಪೇಸರ್ಸ್ ಅಂತ ಬಂದಾಗ ಬೌನ್ಸ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ಪಿಚ್ಚಲ್ಲಿ ಬೌನ್ಸ್ ಇದೆ. ಇವಾಗ ಒಂದು 4 ಮೀಟ್ರ್ ಮಾರ್ಕಲ್ಲಿ ಒಬ್ಬ ಪ್ಲೇಯರ್ ಬಂದ್ಬಿಟ್ಟು ಬೌನ್ಸ್ ಮಾಡಿದ್ರೆ ತಕ್ಷಣ ಹೊಡಿತೀನಿ, ಇಲ್ಲ ವಿತೌಟ್ ಸೆಟ್ಲಾಗಲ್ದಲ್ಲೇ ಪೇಸರ್ಸಿಗೆ ಹೊಡೆಯೋಕೆ ಹೋಗ್ತೀನಿ ಅಂದರೆ ತುಂಬ ಕಷ್ಟ ಇದೆ ಪಿಚ್ಚು ಬ್ಯಾಟಿಂಗ್ ಆಡೋದಕ್ಕೆ. ಯಾವುದೋ ಲಾಸ್ಟ್ ಗೇಮ್ ಥರ ಸಂಜು ಸ್ಯಾಮ್ಸನ್ ಹೆಂಗೆ ಥ್ರೂ ಔಟ್ ದ ಇನ್ನಿಂಗ್ಸು ಸೆಟ್ಲಾಗಿ ಕೂಲ್ ಆ್ಯಂಡ್ ಕಾಮಾಗಿ ಆಡಿದ್ರು, ಸೇಮ್ ಅದೇ ಥರ ಇಲ್ಲೂ ಎರಡು ಟೀಮಲ್ಲೂ ಯಾರಾದರೂ ಒಬ್ಬರು ಪ್ಲೇಯರ್ ಆಡಲೇಬೇಕಾಗುತ್ತೆ. ಯಾಕಂದರೆ ಅಷ್ಟು ಈಸಿ ಇರೋದಿಲ್ಲ ಸ್ಟಾರ್ಟಿಂಗಲ್ಲೇ ಬಂದ ತಕ್ಷಣ ಹೊಡಿತೀನಿ ಅನ್ನೋದಕ್ಕೆ. ಸೊ ಪಿಚ್ ಇದಿಷ್ಟ ಆಗಿತ್ತು. ಇವಾಗ ಸ್ಟೇಡಿಯಂ ಸ್ಟ್ಯಾಟ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. 2025 ಅಂತ ತೊಗೊಂಡಾಗ IPL ಒಟ್ಟು 7 ಗೇಮ್ ನಡೆದಿತ್ತು. ಅದರಲ್ಲಿ 4 ಫಸ್ಟ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ, ಆ್ಯಂಡ್ ಇನ್ನು 2 ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ. ಒಂದು ಮಾತ್ರ ಅಬಂಡೆಂಟ್ ಆಗಿದೆ, ಬಟ್ ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರೋರು 200+ ಸ್ಕೋರ್ ಮಾಡಿದರು. ಇದಿಷ್ಟು ಲಾಸ್ಟ್ ಇಯರ್ ಸ್ಟಾರ್ಟ್ಸ್ ಆಗಿದ್ದರೆ ಈ ವರ್ಷ ವರ್ಲ್ಡ್ ಕಪ್ ಅಂತ ಬಂದಾಗ ಲಾಸ್ಟ್ ಗೇಮು ಸೇರಿ ಓವರಾಲ್ 6 ಗೇಮ್ ನಡೆದಿದೆ. ಅದರಲ್ಲಿ 4 ಫಸ್ಟ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ, ಆ್ಯಂಡ್ ಇನ್ನು 2 ಚೇಸ್ ಮಾಡಿರೋರು ಗೆದ್ದಿದ್ದಾರೆ. ಸೊ ಇದಿಷ್ಟಾಗಿತ್ತು ಸ್ಟೇಡಿಯಂ ಸ್ಟ್ಯಾಟ್ಸು. ಆ್ಯಂಡ್ ಸ್ಪಿನ್ನರ್ಸ್ ಆ್ಯಂಡ್ ಪೇಸರ್ಸ್ ಎಕಾನಮಿ ಅಂತ ಬಂದರೆ ಪೇಸರ್ಸ್ ಎಕಾನಮಿ ಬಂದುಬಿಟ್ಟು 9.58 ಆ್ಯಂಡ್ ಸ್ಪಿನ್ನರ್ಸ್ ಎಕಾನಮಿ ಬಂದುಬಿಟ್ಟು 8.87. ಸೊ ನೆಕ್ಸ್ಟು ಇದ್ರ ವಿನ್ ಫ್ಯಾಕ್ಟರ್ ಅಂತ ಬರೋಂಗಿದ್ರೆ ಲೈಕ್ 3 ಫೇಸಸ್ ಯಾವ ಥರ ಯೂಟಿಲೈಸ್ ಮಾಡ್ಕೊಬೇಕಂತ ಬಂದರೆ, ಸೊ ಫಸ್ಟು 6 ಓವರ್ಸು ಸ್ಟಾರ್ಟ್ ತುಂಬ ಇಂಪಾರ್ಟೆಂಟು. 1-2 ವಿಕೆಟ್ ಹೋದರೂ ಪರವಾಗಿಲ್ಲ ಅಂತ 60 ರನ್ಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಪವರ್ ಪ್ಲೇಲಿ. ಯಾಕಂದರೆ ಅದೊಂಥರ ಗುಡ್ ಸ್ಟಾರ್ಟು. 155 to 60 ಬಂದರೂ ಓಕೆ, ಬಟ್ 60 ಇದ್ದರೆ ಅದೊಂಥರ ಮಚ್ ಬೆಟರ್ ಸ್ಟಾರ್ಟ್ ಅಂತ. ನೆಕ್ಸ್ಟ್ ಇದರಲ್ಲಿ ನಾನು ಬೇರೆಗೆ ಪ್ರಿವ್ಯೂದಲ್ಲಿ ಹೇಳಿದ್ದೀನಿ 7 to 15 ಓವರ್ಸ್ ಈ ಥರ ಆಡಬೇಕು ಅಂತ. ಬಟ್ಟು ಇದರಲ್ಲಿ ಸ್ವಲ್ಪ ಚೇಂಜ್ ಇದೆ. ಏನಂದರೆ 7 to 10 ಓವರ್ಸು 28-30 ರನ್ ಹತ್ತತ್ರ ಹೊಡೆದುಬಿಟ್ಟು 1 ವಿಕೆಟ್ ಕಳ್ಕೊಬಾರ್ದು. ಸೊ 10 ಓವರ್ಸ್ ಅಷ್ಟೊತ್ತಿಗೆ 90 for 2 ಇದ್ದರೆ ಅದೊಂಥರ ಒಳ್ಳೆ ಸ್ಟಾರ್ಟು. ನೆಕ್ಸ್ಟ್ 10 ಓವರ್ಸು ಇವಾಗ ಬೇರೆ ಇದರಲ್ಲಂತ ಬಂದಾಗ 15 ಓವರ್ಸಿಂದ ಹೊಡೆದಾಡಬೇಕು, ಲಾಸ್ಟ್ 5 ಓವರ್ಗೆ ಅಷ್ಟು ಬಂದುಬಿಡುತ್ತೆ ಅಂತ ಮಾತಾಡ್ತೀವಿ. ಬಟ್ ಈ ಸ್ಟೇಡಿಯಮಲ್ಲಿ ನೆಕ್ಸ್ಟ್ ಇವಾಗ 11 to 15 ಓವರ್ಸ್ ಹೆಂಗಂದರೆ ರನ್ ರೇಟ್ನ ಸ್ವಲ್ಪ ಏರಿಸ್ಬೇಕು, ಆ್ಯಂಡ್ ಸ್ವಲ್ಪ ನೋಡಿ ಆಡಬೇಕು. ಇನ್ನಿಂಗ್ಸು ಸ್ವಲ್ಪ ಡಿಸ್ಟ್ರಕ್ಟಿವ್ ಆಗಿರಬೇಕು. ಸೊ 15 ಓವರ್ಸ್ ಅಷ್ಟೊತ್ತಿಗೆ 137 for 3 or 137 for 4 ಇದ್ದರೆ ಇದೊಂಥರ ಒಳ್ಳೆ ಸ್ಕೋರು. ಆ್ಯಂಡ್ ಇನ್ನು ಲಾಸ್ಟ್ 5 ಓವರ್ಸ್ ಏನಿದೆ 55 to 60 ರನ್ಸ್ ಆರಾಮಾಗಿ ಬಂದುಬಿಡುತ್ತೆ. ಸೊ 190+ ಸ್ಕೋರು ಒಂದು ಪರ್ಟಿಕ್ಯುಲರ್ ಟೀಮಿಗೆ ಬಂದುಬಿಡುತ್ತೆ. ಸೊ ಈ ಥರ ಹೋದರೆ ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಟಾಸ್ ಗೆದ್ದುಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಆಲ್ವೇಸ್ ಅಡ್ವಾಂಟೇಜ್. ಯಾಕಂದರೆ ಚೇಸ್ ಮಾಡಿರೋ ಸ್ಟ್ರಗಲ್ ಮಾಡಿದ್ದಾರೆ. ಇಬ್ಬರ ಹತ್ರನೂ ಕ್ವಾಲಿಟಿ ಬೌಲರ್ಸ್ ಇರೋದ್ರಿಂದ ಇವಾಗ ಲಾಸ್ಟ್ ಗೇಮ್ ಥರ ಬರೀ ನಮ್ಮ ಹತ್ರ ಮಾತ್ರ ಕ್ವಾಲಿಟಿ ಬೌಲರ್ಸ್ ಅಂತ ಹಂಗಿತ್ತು. ಬಟ್ ಈ ಸತಿ ಅಂತ ಬಂದಾಗ ಸೌತ್ ಆಫ್ರಿಕಾ ಅಂತ ಬಂದಾಗಲೂ ಒಳ್ಳೆ ಸೈಡು, ಆ್ಯಂಡ್ ನ್ಯೂಜಿಲೆಂಡ್ ಅಂತ ಬಂದಾಗಲೂ ಸೊ ಒಳ್ಳೆ ಬೌಲಿಂಗ್ ಸೈಡು. ಸೊ ಇದಿಷ್ಟಾಗಿತ್ತು. ಇವಾಗ ನೆಕ್ಸ್ಟ್ ಇದ್ರ 2 ಟೀಮ್ದು ಪ್ಲೇಯಿಂಗ್ 11ನ ಡಿಸ್ಪ್ಲೇ ಮಾಡ್ತೀನಿ. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇವ್ರು ಯಾವ ಥರ ಹೋದರೆ ಬೆಟರ್ ಅಂತ ನನ್ನ ಪ್ರಕಾರ ನಾನು ಹಾಕ್ತೀನಿ. ನಿಮಗೆ ಏನಾದರೂ ಇವ್ರನ್ನ ಚೇಂಜ್ ಮಾಡಿದ್ರೆ ಅಥವಾ ಇನ್ನೊಬ್ಬರನ್ನ ಆ್ಯಡ್ ಮಾಡಿದ್ರೆ ನಿಮ್ಗೆ ಏನಾದ್ರು ಅನ್ಸೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡಿಸ್ಕಸ್ ಮಾಡೋಣ. ಫಸ್ಟು ಸೌತ್ ಆಫ್ರಿಕನ್ 11 ಬಗ್ಗೆ ಡಿಸ್ಕಷನ್ ಮಾಡೋಣ. ನನ್ನ ಪ್ರಕಾರ
ಮೂರು ಜನಕ್ಕೆ ಏನು ಲಾಸ್ಟ್ ಗೇಮ್ ರೆಸ್ಟ್ ಕೊಟ್ಟಿದ್ರು ಅವ್ರು ವಾಪಸ್ ಬರ್ತಾರೆ ಅಷ್ಟೇ. ಕೇಶವ್ ಮಹಾರಾಜು, ಮಾರ್ಕೋ ಯಾನ್ಸನ್ ಆ್ಯಂಡ್ ಕಗಿಸೋ ರಬಾಡ. ಇನ್ನು ಟಾಪ್ ಆರ್ಡ್ರ್ ಎಲ್ಲ ಸೇಮ್ ಇರ್ತಾರೆ, ಅವ್ರೇನು ಚೇಂಜ್ ಮಾಡೋಕ್ಕೋಗಲ್ಲ. ಇವ್ರು ವಿನ್ನಿಂಗ್ ಕಾಂಬಿನೇಷನ್ ಫಸ್ಟ್ ಏನಿತ್ತು ಸೇಮ್ ಅದಕ್ಕೆ ಹೋಗ್ತಾರೆ. ಸೊ ಮೇಜರ್ ಚೇಂಜಸ್ ಏನು ಮಾಡೋಕ್ಕೋಗೋದಿಲ್ಲ, ಅವ್ರು ವಾಪಸ್ ಬರ್ತಾರೆ ಅಷ್ಟೇ 3 ಜನ. ಸೊ ನೆಕ್ಸ್ಟ್ ಇವಾಗ ನ್ಯೂಜಿಲೆಂಡ್ 11 ಬಗ್ಗೆ ಮಾತಾಡೋಂಗಿದ್ರೆ ನನ್ನ ಪ್ರಕಾರ ಇಶೂದಿ ಬದಲು ಜಾಕೋಬ್ ಡಫಿ ಬರಬೇಕು ಅವ್ರ ಬೌಲಿಂಗ್ನ ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ. ರೀಸನ್ ಇಷ್ಟೇ, ಇಶೂದಿ ಅವರು ಫಾರ್ಮಲ್ ಇಲ್ಲ ವರ್ಲ್ಡ್ ಕಪ್ ಅಂತ ಬಂದಾಗ. ನಾನು ಅವತ್ತು ಹೇಳಿದ್ದೆ, ನಮ್ಮ ಇಂಡಿಯನ್ ಸೀರೀಸಲ್ಲಿ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಎಲ್ಲ ಕೊಟ್ಟು ಒದಗೆ ಅವ್ರಿನ್ನೂ ವಾಪಸ್ಸು ಕರೆಕ್ಟ್ ಲೈನ್ ಆ್ಯಂಡ್ ಲೆಂತ್ ಹಾಕೋಕ್ಕೆ ಆಗ್ತಾಯಿಲ್ಲ. ಕೊಲಂಬೋ ಅಂತ ಪಿಚ್ಚಲ್ಲೇ ಅವ್ರಿಗೆ ಆಗಲಿಲ್ಲ. ಸೊ ನನ್ನ ಪ್ರಕಾರ ಜಾಕೋಬ್ ಡಫಿ ಬರಬೇಕು. ಆ್ಯಂಡ್ ಇನ್ನೊಂದು ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದರೆ, ಮೆಕಾಂಕಿ ಬದಲು ಡೆವೆನ್ ಕಾನ್ವೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಇವ್ರ ಬ್ಯಾಟಿಂಗ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ. ಕಾನ್ವೇನಾರು ನಂಬರ್ 3 ಬಂದರೆ ಒಂಥರ ಇನ್ನಿಂಗ್ಸ್ನ ಆ್ಯಂಕರ್ ಮಾಡಿ ಚೆನ್ನಾಗಿ ಮಾಡ್ಬೋದು. ಬಟ್ ಮೇ ಬಿ ಇವ್ರು ಕಾನ್ವೆನ್ ತೊಗೊಂಬರಲ್ಲ, ಮೆಕಾಂಕಿನೇ ಕಂಟಿನ್ಯೂ ಮಾಡ್ತಾರೆ ಅನಿಸುತ್ತೆ. ಸೊ ನಾವು ನೋಡೋಣ ಏನಾಗುತ್ತಂತ. ಆ್ಯಂಡ್ ನನ್ನ ಪ್ರಕಾರ ನ್ಯೂಜಿಲೆಂಡ್ ಅವರು ಡ್ಯಾರೆಲ್ ಮಿಚಲ್ನ ವೇಸ್ಟ್ ಮಾಡ್ಕೋತಾ ಇದ್ದಾರೆ. ಯಾಕಂದರೆ ಡ್ಯಾರೆಲ್ ಮಿಚಲ್ ನಂಬರ್ 4 ಬ್ಯಾಟರು, ಇವ್ರನ್ನ ನಂಬರ್ 6ಅಲ್ಲೆಲ್ಲ ಕಳಿಸ್ತಿದ್ದಾರೆ. ಕೆಳಗೆ ಬಂದುಬಿಟ್ಟು ಇವ್ರಿಗೇನು ಆಡೋಕ್ಕಾಗೋದಿಲ್ಲ. ನಂಬರ್ 4 ಅಂತ ಬಂದಾಗ ಇವರು ಇನ್ನಿಂಗ್ಸ್ನ ಆ್ಯಂಕರ್ ಮಾಡ್ತಾರೆ, ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ, ಬಿಗ್ ಶಾಟ್ಸ್ ಬೇಕಂದ್ರೆ ಅದು ಆಡ್ತಾರೆ. ಸ್ವಲ್ಪ ಟೈಮ್ ಬೇಕು ಅವ್ರಿಗೆ ಸೆಟ್ಲ್ ಆಗೋದಕ್ಕೆ. ಬಟ್ ಇವರು ನಂಬರ್ 4ಅಲ್ಲಿ ಗ್ಲೆನ್ ಫಿಲಿಪ್ಸ್ನ ಕಳಿಸ್ತಾ ಇದ್ದಾರೆ. ಗ್ಲೆನ್ ಫಿಲಿಪ್ಸ್ನ ಎಲ್ಲಿ ಕಳಿಸಿದ್ರು ಹೊಡಿತಾರೆ ಅವ್ರಿಗೆ. ಯಾಕಂದರೆ ಅವರು ಬಿಗ್ ಡೆಮಾಲಿಷ್ ಪ್ಲೇಯರ್ ಆದ್ದರಿಂದ ಅವ್ರಿಗೇನದು ಬಾದರ್ ಆಗಲ್ಲ. ಬಟ್ ಇವರು ಮಿಚಲ್ನ ಕೆಳಗೆ ಕಳಿಸ್ತಿರೋದ್ರಿಂದ ನನ್ನ ಪ್ರಕಾರ ದೇ ಆರ್ ವೇಸ್ಟಿಂಗ್ ಮಿಚಲ್. ಸೊ ಇದಿಷ್ಟಾಗಿತ್ತು 11ಸ್ ಬಗ್ಗೆ ಡಿಸ್ಕಷನ್. ಇವಾಗ ಹೆಜ್ಜೆಗೆ ಬಂದುಬೇಡೋಣ. ನನ್ನ ಪ್ರಕಾರ 51% ನ್ಯೂಜಿಲೆಂಡಿಗೆ ಕೊಡ್ತೀನಿ ಆ್ಯಂಡ್ 49% ಸೌತ್ ಆಫ್ರಿಕಾಗೆ ಕೊಡ್ತೀನಿ. ರೀಸನ್ ಇಷ್ಟೇ, ನನ್ನ ಪ್ರಕಾರ ಸೌತ್ ಆಫ್ರಿಕಾದವರು ಎಲ್ಲೋ ಒಂದು ಸ್ಮಾಲ್ ಎರರ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬೌಲಿಂಗ್ ಅಂತ ಬಂದಾಗಿರ್ಬೋದು, ರಾಂಗ್ ಲೈನ್ ಆ್ಯಂಡ್ ಲೆನ್ಸ್ ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಅರ್ಲಿ ಕೊಲಾಪ್ಸ್ ಆಗಿರೋದಿರ್ಬೋದು. ಏನೋ ಒಂದು ಬಿಗ್ ಗೇಮಲ್ಲಿ ನಡೆಯುತ್ತೆ ಸೌತ್ ಆಫ್ರಿಕಾಗೆ ಅಗೇನ್ಸ್ಟ್ ಆಗಿ. ಸೊ ನನ್ನ ಪ್ರಕಾರ ಅದಕ್ಕೇ ಗೇಮ್ ಕ್ಲೋಸ್ ಆಗಿ ಹೋಗುತ್ತೆ, ಬಟ್ 51% ನ್ಯೂಜಿಲೆಂಡ್ಗೆ. ಆ್ಯಂಡ್ ಇವಾಗ ಇನ್ನೊಂದೇನೆಂದರೆ ಸೌತ್ ಆಫ್ರಿಕನ್ಸು ಶುಕ್ರಿ ಕಾಂಗ್ರಾಡು ಹೆಡ್ ಕೋಚ್ ಆಗಿ ಬಂದಮೇಲೆ ಸ್ವಲ್ಪ ಎಲ್ಲ ಚೇಂಜ್ ಆಗಿದೆ. ಇವಾಗ ಮೊದಲು ಚೇಸಿಂಗ್ ಅಂತ ಬಂದಾಗ ಚೋಕರ್ಸ್ ಏನಿತ್ತು ಅದೆಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಚೇಸ್ ಅಂತ ಬಂದಾಗಲೆಲ್ಲ ಮಾಡ್ತಾಯಿದ್ದಾರೆ. ಬಟ್ ನನ್ನ ಪ್ರಕಾರ ಬಿಗ್ ಗೇಮ್ಸಲ್ಲಿ ಮೊದಲಿಂದ ನೋಡ್ಕೊಂಬಂದಾಗಲೂ ಏನೋ ಒಂದು ಎರರ್ಸ್ ಮಾಡ್ತಾರೆ ಸೌತ್ ಆಫ್ರಿಕಾದವರು. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬೌಲಿಂಗ್ ಅಂತ ಬಂದಾಗ ರಬಾಡ ಫಾರ್ಮಲ್ ಇಲ್ಲ. ಲಾಸ್ಟ್ ಗೇಮು ಜಿಂಬಾಬ್ವೆಗಿಂತ ಮುಂಚೆ ಒಂದು ಗೇಮ್ ಆಯ್ತಲ್ಲ, ಅಲ್ಲಿ ಸ್ವಲ್ಪ ಫಾರ್ಮಲ್ ಇದ್ದರು ನಮ್ಮ ಇಂಡಿಯಾ ಮೇಲೆ. ಬಟ್ ಅದಾದಮೇಲೆ ಹಳೆ ರಬಾಡ ನಮಗೆ ನೋಡೋಕ್ಕೆ ಸಿಗ್ತಾಯಿಲ್ಲ. ನಾನು ಅವಾಗಲೂ ಹೇಳಿದ್ದೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸಲ್ಲಿ, ರಬಾಡ ಫಾರ್ಮಿಗೆ ಬಂದಿದ್ದಾರೆ, ಗುಡ್ ನ್ಯೂಸು ಸೌತ್ ಆಫ್ರಿಕನ್ಸಿಗೆ ಸೆಮೀಸಿಗಿಂತ ಮುಂಚೆ. ಬಟ್ಟು ಹಳೆ ರಬಾಡ ಅಲ್ಲ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ, ಫಾರ್ಮಿಗೆ ಬಂದಿರೋ ರಬಾಡನ ಇನ್ನೊಂದು ಗೇಮಿಗೆ ಚಾನ್ಸ್ ಕೊಡೋದು ಬಿಟ್ಟು ಲಾಸ್ಟ್ ಗೇಮ್ ಕೂರಿಸ್ಬಿಟ್ರು ರಬಾಡನ, ಜಸ್ಟು ಒಂದೇ ಒಂದು ಗೇಮ್ ಆಡಿಸಿ. ಸೊ ಅದು ಮತ್ತೆ ಇವಾಗ ಒಂದು ಟಚ್ ಬಿಟ್ಟೋಗಿರುತ್ತೆ. ಹಳೆ ರಬಾಡ ಅಲ್ಲ ಇದೊಂದು. ಆ್ಯಂಡ್ ಇನ್ನೊಂದೇನೆಂದರೆ, ನನ್ನ ಪ್ರಕಾರ ಸ್ಪಿನ್ನರ್ಸ್ ಅಂತ ಬಂದಾಗ ನ್ಯೂಜಿಲೆಂಡಲ್ಲಿ 3 ಜನ ಸ್ಪಿನ್ನರ್ಸು. ಗ್ಲೆನ್ ಫಿಲಿಪ್ಸ್ ಬಂದುಬಿಟ್ಟು ಪಕ್ಕ 3-4 ಓವರ್ ಹಾಕ್ತಾರೆ. ಏನಕ್ಕಂದರೆ ಲಾಸ್ಟ್ ಗೇಮ್ ಸ್ವಲ್ಪ ಕಾಸ್ಟ್ಲಿ ಆಗಿರ್ಬೋದು, ಬಟ್ಟು ಕರೆಕ್ಟ್ ಟೈಮಿಗೆ ಕರ್ಕೊಂಬಂದರೆ ಗ್ಲೆನ್ ಫಿಲಿಪ್ಸ್ ಹಾಕ್ತಾರೆ. ನೆಕ್ಸ್ಟ್ ಇವಾಗ ಮಿಚೆಲ್ ಸ್ಯಾಂಟ್ನರ್ ಅಂತ ಬಂದಾಗ ಸ್ಲೋವರ್ ಥ್ರೂ ದ ಏರ್ ಬಿಡ್ತಾ ಇದ್ದಾರೆ. ನಾನು ಇವಾಗ ಕೊಲಂಬೋದಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೆ ಸ್ಪೀಡ್ಸು. ಮೊದಲು ಇರೋದು 75-80 ಹಾಕೋರು. ಬಟ್ ಈ ವರ್ಲ್ಡ್ ಕಪ್ಪಿಗೆ ಬಂದಮೇಲೆ ಎಸ್ಪೆಷಲಿ ಈ ಸೂಪರ್ 8ಇಂದನೂ 69-68 ಕಿಲೋಮೀಟರ್ ಸ್ಪೀಡಲ್ಲಿ ಹಾಕ್ತಾಯಿದ್ದಾರೆ ಬೌಲಿಂಗ್ನ. ಸ್ಲೋವರ್ ಥ್ರೂ ದ ಏರು ಬ್ಯಾಟ್ಸ್ಮನ್ ಬೀಟ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ತುಂಬ ಬೇಗ ಮುಂದೆ ಬಂದುಬಿಟ್ಟು ಸ್ಟಂಪ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಸ್ಯಾಂಟ್ನರು ಒಂದು ಥ್ರೆಟ್ ಆಗ್ತಾರೆ. ನನ್ನ ಪ್ರಕಾರ ರಚಿನ್ ರವೀಂದ್ರ ಇನ್ನೊಂದು ಥ್ರೆಟ್ಟು. ಏನಕ್ಕಂದರೆ ನಾನು ರಚಿನ್ ರವೀಂದ್ರ ವರ್ಸಸ್ ಇದು ಮಿಚೆಲ್ ಸ್ಯಾಂಟ್ನರು ಇಬ್ಬರದು ಬೌಲಿಂಗ್ ಮಾಡೋದುವಾಗ ಝೂಮ್ ಮಾಡಿ ನೋಡ್ತಾ ಇದ್ದೆ. ರಚಿನ್ ರವೀಂದ್ರದು ಬಾಲ್ ಇನ್ನೂ ಜಾಸ್ತಿ ತಿರುಗ್ತಾ ಇದೆ ಸ್ಯಾಂಟ್ನರ್ಗೆ ಕಂಪೇರ್ ಮಾಡಿದ್ರೆ. ಸೊ ಇವಾಗ ನಾವು ರಚಿನ್ ರವೀಂದ್ರ ಏನೋ ಪಾರ್ಟ್ ಟೈಮ್ ಸ್ಪಿನ್ನರು ಬಂದೊಂದು 2 ಓವರ್ ಹಾಕೋಗ್ತಾರೆ ಅಂತ ಹಂಗೆ ಹೇಳೋಕ್ಕಾಗೋದಿಲ್ಲ. ಅವರು ಥ್ರೆಟ್ ಆಗ್ಬೋದು. ಸೂಪರಾಗಿ ಬಾಲ್ ತಿರುಗ್ತಾ ಇದೆ ರಚಿನ್ ರವೀಂದ್ರಗೆ. ಆ್ಯಂಡ್ ಅವರು ಸ್ಪೀಡ್ಸ್ನ ವೇರಿ ಮಾಡ್ತಾ ಇದ್ದಾರೆ, ಅದೊಂದು ಅಡ್ವಾಂಟೇಜು. ಸೊ ಆ್ಯಂಡ್ ಇದಿಷ್ಟಾಗಿತ್ತು ನ್ಯೂಜಿಲೆಂಡ್ ಸ್ಪಿನ್ನರ್ಸು. ಆ್ಯಂಡ್ ಸೌತ್ ಆಫ್ರಿಕನ್ ಸ್ಪಿನ್ ಅಟ್ಯಾಕ್ ಅಂತ ಬರೋಂಗಿದ್ದ ಕೇಶವ್ ಮಹಾರಾಜು ಒಬ್ಬರೇ. ಕೇಶವ್ ಮಹಾರಾಜ್ ಮ್ಯಾಚ್ ವಿನ್ನರ್ ಅಲ್ಲ. ಬೇಕಂದರೆ ಎಕನಾಮಿಕಲ್ ಏನೋ ಹಾಕಿ ಏನೋ ಒಂದು ವಿಕೆಟ್ ತೆಗಿಬೋದು, ಇಲ್ಲಾಂದ್ರೂ ಇಲ್ಲ. ಅದೊಂದು. ಆ್ಯಂಡ್ ಇನ್ನೊಂದೇನೆಂದರೆ, ವರ್ಲ್ಡ್ ಕಪ್ ಅಂತ ಬಂದಾಗ ತುಂಬ ಹೊಡ್ಸ್ಕೊತಿದ್ದಾರೆ ಕೇಶವ್ ಮಹಾರಾಜು. ನಮ್ಮ ಮೇಲೆ 3 ವಿಕೆಟ್ ತೆಗೆದ್ರು, ಬಟ್ 3 ವಿಕೆಟ್ ನಾವೇ ಕೊಟ್ಟಿದ್ದು, ಕೈಗೆ ಹೊಡೆದು ಕ್ಯಾಚ್ ಪ್ರಾಕ್ಟೀಸ್ ಕೊಟ್ವಿ ಅಷ್ಟೇ. ಆ್ಯಂಡ್ ಮಾರ್ಕೋ ಯಾನ್ಸನ್ ಆ್ಯಂಡ್ ಕಾರ್ಬಿನ್ ಬಾಷ್ ಮೇಲೆ ನನ್ನ ಪ್ರಕಾರ ತುಂಬ ಡಿಪೆಂಡೆಂಟು.
ಇವಾಗ ಬಾಲ್ ಶೇರ್ ಮಾಡೋದು ರಬಾಡ ಲುಂಗಿ ಅಂಗಿಡಿ ಯಾರಾದರೂ ಮಾಡ್ಬೋದು, ಬಟ್ ನನ್ನ ಪ್ರಕಾರ ಕಾರ್ಬಿನ್ ಬಾಸ್ ಡೆತ್ತಲ್ಲಿ ಏನು ಮಾಡ್ತಾರೆ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಯಾರ್ಕರ್ಸ್ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ. ಆ್ಯಂಡ್ ಮಾರ್ಕೋ ಯಾನ್ಸನ್ನು ಒಂದೊಂದು ಸತಿ ಚೆನ್ನಾಗಿ ಮಾಡ್ಬೋದು, ಒಂದೊಂದು ಸತಿ ಕಾಸ್ಟ್ಲಿನೂ ಆಗ್ಬೋದು. ಕನ್ಸಿಸ್ಟೆಂಟಾಗಿ ಏನೂ ಮಾಡ್ತಾಯಿಲ್ಲ ಈ ವರ್ಲ್ಡ್ ಕಪ್ ಅಂತ ಬಂದಾಗ ಮಾರ್ಕೋ ಯಾನ್ಸನ್ನು. ಸೊ ಇದಿಷ್ಟಾಗಿತ್ತು ಓವರಾಲ್ ಅನಾಲಿಸಿಸ್ಸು. ಇವಾಗ ಇನ್ನೊಂದು ಬ್ಯಾಟಿಂಗ್ ಬಗ್ಗೆ ಬಂದ್ಬಿಡೋಣ. ನನ್ನ ಪ್ರಕಾರ ನ್ಯೂಜಿಲೆಂಡ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಎಡ್ಜ್ ಜಾಸ್ತಿ ಇದೆ ಬ್ಯಾಟಿಂಗಲ್ಲಿ, ಅದಕ್ಕೆ ನಾನು 51-49 ಇದು ಒಂದು ರೀಸನ್ನು. ಓಪನಿಂಗಲ್ಲಿ ಫಿನ್ ಆ್ಯಲನ್ ಇಲ್ಲ ಟಿಮ್ ಸೈಫರ್ಟು ಇಬ್ಬರಲ್ಲೊಬ್ಬರು ಏನಾದರೂ ಪವರ್ ಪ್ಲೇ ಫುಲ್ ಆಡಿಬಿಟ್ರೆ ಇಲ್ಲ ಒಂದು 10 ಓವರ್ ತನಕ ನಿಂತ್ಕೊಂಡ್ರೂ ಗೇಮೇ ಕಂಪ್ಲೀಟ್ ಚೇಂಜ್ ಆಗೋಗ್ಬಿಡುತ್ತೆ. ಚೇಸಿಂಗ್ ಅಂತ ಬಂದಾಗಲೂ ಅಷ್ಟೇ, ಇಲ್ಲೊಂದು ಫಸ್ಟ್ ಬ್ಯಾಟಿಂಗ್ ಅಂತ ಬಂದಾಗಲೂ ಅಷ್ಟೇ. ಮೇಯ್ನ್ ಅದೇ ಹೇಳಿದ್ನಲ್ಲ, ಸೌತ್ ಆಫ್ರಿಕನ್ ಬೌಲರ್ಸ್ ಅಷ್ಟು ಪರ್ಫೆಕ್ಟಾಗಿ ಮಾಡದೇ ಇರೋದ್ರಿಂದ ಅದೊಂದು ಆಗ್ಬೋದು. ಆ್ಯಂಡ್ ಸೌತ್ ಆಫ್ರಿಕನ್ ಬ್ಯಾಟಿಂಗು ತುಂಬ ಚೆನ್ನಾಗಿದೆ, ಬಟ್ಟು ಕೆಲವೊಂದು ಸತಿ ಸ್ಪಿನ್ನರ್ಸ್ ಅಂತ ಬಂದಾಗ ಸ್ವಲ್ಪ ಸ್ಟ್ರಗಲ್ ಮಾಡಿದ್ದಾರೆ. ಇತ್ತೀಚೆಗೆ ಅವ್ರ ಹೆಡ್ ಕೋಚ್ ಎಲ್ಲ ಬಂದಮೇಲೆ ಶುಕ್ರಿ ಕಾಂಗ್ರಾಡು ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಸ್ಪಿನ್ ಅಗೇನ್ಸ್ಟ್ ಆಡೋದು ಎಲ್ಲ, ಬಟ್ಟು ಎಲ್ಲ ಸ್ವಲ್ಪ ಸ್ಪಿನ್ನಿಗೆ ಸ್ಟ್ರಗಲ್ ಮಾಡೇ ಮಾಡ್ತಾರೆ. ಯಾಕಂದರೆ ಡೆವಾಲ್ಡ್ ಬ್ರೆವಿಸ್ಸು ಇಲ್ಲಾಂದರೆ ಡಿಕಾಕು ಇವರೆಲ್ಲ ಸ್ವಲ್ಪ ಹೊಡೆಯೋ ಪ್ಲೇಯರ್ಸೇ, ನೋಡಿ ಆಡೋದೆಲ್ಲ ಮಾಡೋದಿಲ್ಲ. ಡೆವಾಲ್ಡ್ ಬ್ರೆವಿಸ್ ಏನೋ ಒಂದು ಗೇಮ್ ನಿಂತ್ಕೊಂಡ್ರು ಅಷ್ಟು ಬಿಟ್ಟರೆ ನಮ್ಮ ಇಂಡಿಯಾ ಮೇಲೆ ನಂಗೆ ಅನಿಸಲ್ಲ ಇವ್ರು ಕಂಪ್ಲೀಟ್ ಆ್ಯಂಕರೆಲ್ಲ ಮಾಡ್ತಾರೆ ಅಂತ. ಸೊ 51-49 ಎಡ್ಜು. ಸೊ ನೆಕ್ಸ್ಟ್ ಇವಾಗ ಗೇಮ್ ಚೇಂಜರ್ಸ್ ಬಗ್ಗೆ ಬಂದ್ಬೇಡ. ನನ್ನ ಪ್ರಕಾರ ಸೌತ್ ಆಫ್ರಿಕಾಯಿಂದ ಗೇಮ್ ಚೇಂಜರ್ ಬಂದುಬಿಟ್ಟು ಡೇವಿಡ್ ಮಿಲ್ಲರ್. ಬಿಗ್ ಗೇಮ್ಸಲ್ಲಿ ಕಾಪಾಡಿದ್ದಾರೆ ಸೌತ್ ಆಫ್ರಿಕಾನ, ಮಿಲ್ಲರ್ ದ ಕಿಲ್ಲರ್ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ಇವಾಗ ಮೊದಲವ್ರು ಬರೀ ಲೆಗ್ ಸೈಡು ಆಫ್ ಸೈಡು ಅಂತ ಸ್ವಲ್ಪ ಆ ಕಡೆ ಜಾಸ್ತಿ ಮಾಡ್ತಾಯಿದ್ರು, ಒಂದು ಸ್ಪಿನ್ನರ್ಸಿಗೆ ಅಷ್ಟು ಚೆನ್ನಾಗಿ ಆಡ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಇವರು ವರ್ಕ್ ಮಾಡಿರೋದು ನೋಡಿದರೆ ಓವರಾಲ್ ಎಲ್ಲ ಕಡೆನೂ ಶಾರ್ಟ್ಸ್ ಆಡ್ತಾರೆ. ಆ್ಯಂಡ್ ಆ್ಯಂಕರಿಂಗ್ ಬೇಕಂದ್ರೆ ಅದು ಮಾಡ್ತಾರೆ, ಬಿಗ್ ಶಾರ್ಟ್ಸ್ ಬೇಕಂದ್ರೆ ಅದು ಮಾಡ್ತಾರೆ. ಸೊ ನನ್ನ ಪ್ರಕಾರ ಡೇವಿಡ್ ಮಿಲ್ಲರು. ಆ್ಯಂಡ್ ನ್ಯೂಜಿಲೆಂಡ್ ಅಂತ ಬಂದಾಗ ನನ್ನ ಪ್ರಕಾರ ಫಿನ್ ಆ್ಯಲನ್. ನಂಗೆ ಯಾಕೋ ನಾಳೆ ಫಿನ್ ಆ್ಯಲನ್ ಫುಲ್ಲು ಡಿಸ್ಟ್ರಾಯ್ ಮಾಡಾಕ್ತಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಇದಿಷ್ಟಾಗಿತ್ತು ಓವರಾಲ್ ಪ್ರೀ ಮ್ಯಾಚ್ ಅನಾಲಿಸಿಸ್. ನೋಡೋಣ ಏನಾಗುತ್ತೆ ಸೆಮಿಫೈನಲ್ಸ್ 1 ಅಂತ. ಸೊ ಇದಿಷ್ಟಾಗಿತ್ತು ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ಸ್.